ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಹೆಡ್ಜಿಂಗ್ ಸ್ಟಾರ್ CA ದಯಾನಂದ್ ಅವರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಬಗ್ಗೆ ಮತ್ತಷ್ಟು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಕಳೆದ ಸಂಚಿಕೆಗಳಲ್ಲಿ ಸಾಕಷ್ಟು ಹೂಡಿಕೆ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಮತ್ತೆ ಯಾವೆಲ್ಲ ಪ್ಯಾರಾಮೀಟರ್ಸ್ ನ ಅಳವಡಿಸಬೇಕಾಗುತ್ತೆ ಅದ್ರ ಬಗ್ಗೆ ಬಿಗಿನರ್ಸ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನೀಡಿದ್ದಾರೆ. ಈ ಸರಣಿಯ ಮುಂದುವರೆದ ಭಾಗವಾಗಿ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಯಾವೆಲ್ಲ ರೀತಿಯ ಒಂದು ಗುಣಗಳು ಅಥವಾ ಗಣಗಳು ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ತಜ್ಞರಾಗಿ CA ದಯಾನಂದ್ ಬೊಂಗಾಳೆ ಅವರಿಂದ ನಾವು ನೇರವಾಗಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ CA ದಯಾನಂದ್ ಬೊಂಗಾಳೆ ಅವರೇ. ನಮಸ್ಕಾರ ಸರ್. ಅಂದಹಾಗೆ ನಿಮ್ಮನ್ನ ಹೆಡ್ಜಿಂಗ್ ಸ್ಟಾರ್ ಅಂತಾನೆ ಹೇಳ್ತಾರೆ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಆಸ್ ಅ ಹೆಡ್ಜಿಂಗ್ ಸ್ಟಾರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಫ್ ಆಗಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯಾವೆಲ್ಲ ಪ್ಯಾರಾಮೀಟರ್ಸ್ ಅನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ತಿಳಿಸ್ಕೊಡ್ತೀರಿ ಅಂತ. ನಮಸ್ಕಾರ ಸರ್. ಸೊ ಒನ್ಸ್ ಅಗೇನ್ ಪ್ಯಾರಾಮೀಟರ್ಸ್ ಅಂತ ಬಂದಾಗ ಸಾಕಷ್ಟು ಪ್ಯಾರಾಮೀಟರ್ಸ್ಗಳನ್ನು ಇಡ್ಬೋದು. ಓಕೆ. ಸೊ ಅಂದರೆ ಪ್ಯಾರಾಮೀಟರ್ಸ್ಗೆ ಲೆಕ್ಕನೇ ಇಲ್ಲ. ಒಂದು ಕಂಪನಿನ ಹೂಡಿಕೆ ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು ಅಂದಾಗ ಅಲ್ಲಿ ಸಾಕಷ್ಟು ಪ್ಯಾರಾಮೀಟರ್ ನೋಡ್ಬೋದು. ಓಕೆ. ಆ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು, ಅವರ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾರ ಇದೆನಾ, ಅವ್ರ ಹೋಲ್ಡಿಂಗ್ ಏನಿದೆ, ಸಾಲಗಳು ಮಾಡಿದಾರ, ಸೇಲ್ಸ್ ಚೆನ್ನಾಗಿದೆನಾ, ಪ್ರಾಫಿಟ್ ಚೆನ್ನಾಗಿದೆನಾ, ಹೀಗೆ ಸಾಕಷ್ಟು ನೋಡ್ಬೋದು. ಸೊ ಹಾಗಾದ್ರೆ ಎಲ್ಲಾ ಪ್ಯಾರಾಮೀಟರ್ ಮ್ಯಾಚ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಕಂಪ್ನಿ ಇದೆನಾ ಅಂದ್ರೆ ಒಂದು ಕಂಪ್ನಿನೂ ಇಲ್ಲ, ಸಿಗಲ್ಲ. ಸೊ ಹಾಗಾಗಿ ನಾವು ಕೆಲವೊಂದಿಷ್ಟು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಂತ ಅಂದ್ರೆ. ಸೊ ನಾನು 1 by 1 ತಗೊಂತ ಹೋಗ್ತೀನಿ. ಖಂಡಿತ. ಸೊ ಲೆಟ್ ಅಸ್ ಕೀಪ್ ದ ವಿಡಿಯೋಸ್ ಆಲ್ಸೋ ಸ್ಮಾಲ್. ಖಂಡಿತ. ಸೊ ದಟ್ ಅವ್ರಿಗೊಂದು ಏನು ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಷ್ಟು ನನಗೆ ಅದನ್ನ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಒಂದೊಂದೇ ಬೇಕಾದ್ರೆ ತಗೊಂತ ಹೋಗೋಣ. ಸೊ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ PE ರೇಷಿಯೋ ಅಂದ್ರೆ ಏನು ಅಂತ. ಅಂದ್ರೆ ಪ್ರೈಸ್ ಅರ್ನಿಂಗ್ ರೇಷಿಯೋ. ಸೊ ಈ ಒಂದು ರೇಷಿಯೋ ನಾವು ನೋಡ್ಲೇಬೇಕಾಗತ್ತೆ. ಯಾವುದೇ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಾವು IT ಸೆಕ್ಟರ್ ತಗೊಳ್ಳೋಣ ಸರ್. ನಮ್ಮ ದೇಶ, ಭಾರತ ದೇಶ ನಮಗೆ ತುಂಬ ಹೆಮ್ಮೆ. ನಮ್ದು ಯಾವುದೋ ಓಡೋಗೋ ದೇಶ ಶ್ರೀಲಂಕಾ ಅಲ್ಲ, ಬಾಂಗ್ಲಾದೇಶ ಅಲ್ಲ, ಇನ್ನೊಂದು ಯಾವುದೋ ಅಲ್ಲ. ಸೊ ನಾವು ಇಲ್ಲಿ ಭಾರತ ದೇಶದಲ್ಲಿ ಹೂಡಿಕೆ ಮಾಡ್ಬೋದು. ಫ್ಯೂಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅನಿಸ್ತಾ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಯಾವುದು ಸಜೆಷನ್ಸ್ ಕೊಡ್ತಾ ಇಲ್ಲ. ಫ್ಯೂಚರ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫ್ಯೂಚರ್ ಈಸ್ ಟೆಕ್ನಾಲಜಿ, ಫ್ಯೂಚರ್ ಈಸ್ IT ಅನ್ನಿಸಿದಾಗ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥ ದಿಗ್ಗಜರು ಯಾರ್ಯಾರು? ಇನ್ಫೋಸಿಸ್, TCS, HCL ಟೆಕ್ನಾಲಜೀಸ್, ವಿಪ್ರೋ, L&T ಮೈಂಟ್ರಿ, ಪರ್ಸಿಸ್ಟೆನ್ಸ್, ಈ ಥರ ಬರ್ತವೆ. ಸೊ ಇದರಲ್ಲಿ ಯಾವ ಕಂಪ್ನಿ ತಗೋಬೇಕು ಅಂದಾಗ PE ರೇಷಿಯೋ ನೋಡ್ಬೇಕು ನಾವು ಫಸ್ಟ್. ಸೊ ಓಕೆ, PE ರೇಷಿಯೋ ಎಲ್ಲಿ ನೋಡೋದು ಸರ್? screener.in ಅಂತ ಇದೆ. ಯಾರಿಗಾರ ಡೌಟ್ಸ್ ಇದ್ರೆ ಲೆಟ್ ದಮ್ ಕಮ್ ಟು ದಿ ಆಫೀಸ್, ನಾವು ಬೇಕಾದ್ರೆ ಹೇಳ್ಕೊಡ್ತೀವಿ. ಅಲ್ಲಿ ಏನು ಚಿಂತೆ ಇಲ್ಲ, ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜಸ್ ಇಲ್ಲ. ಶನಿವಾರ ಬೇಕಿದ್ರೆ ಬೆಳಗ್ಗೆ ಬರಲಿ ಹೇಳ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಅಂದರೆ PE ರೇಷಿಯೋ ಅಂದರೆ ಪ್ರೈಸ್ ಅರ್ನಿಂಗ್ ರೇಷಿಯೋ. ಏನು ಹೇಳುತ್ತೆ ಸರ್? ಈಗ ನಮ್ಮ ಹತ್ರ 6 ಕಂಪ್ನಿಗಳಿದಾವೆ. 6 ಕಂಪ್ನಿನಲ್ಲಿ ಯಾವ ಕಂಪ್ನಿಗೆ PE ರೇಷಿಯೋ ಕಡಿಮೆ ಇದೆ ಅದು ಬೆಟರ್ ಅಂತ ಅರ್ಥ. ಏನು ಸರ್ ಹಿಂಗಂದ್ರೆ ಕಡಿಮೆ ಇರೋದು ಬೆಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, A ಮತ್ತು B ಅಂತ 2 ಕಂಪ್ನಿಗಳಿದಾವೆ ಸ್ನೇಹಿತರೆ. A ಮತ್ತು B ಅಂತ 2 ಕಂಪ್ನಿಗಳಿದಾವೆ ಅನ್ಕೊಳ್ಳೋಣ. ಎರಡೂ ಕಂಪ್ನಿಗಳು IT ಸೆಕ್ಟರ್ನವೆ. ಎರಡೂ ಕಂಪ್ನಿಗಳು IT ಸೆಕ್ಟರ್ನವೆ. A ಅನ್ನುವ ಕಂಪನಿ ₹1 ದುಡಿಲಿಕ್ಕೆ ₹10 ಹೂಡಿಕೆಯನ್ನು ಕೇಳ್ತಾ ಇದೆ. B ಅನ್ನೋ ಕಂಪನಿ ₹1 ದುಡಿಲಿಕ್ಕೆ ₹30 ಹೂಡಿಕೆಯನ್ನು ಕೇಳ್ತಾ ಇದೆ. ಸೊ ನಮಗೆ ಒಂದು ಅರ್ಥ ಆಯ್ತು, A ಕಂಪ್ನಿ ₹1 ದುಡಿಲಿಕ್ಕೆ ಬರೀ ₹10 ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದೆ. B ಅನ್ನೋ ಕಂಪ್ನಿ ₹1 ದುಡಿಲಿಕ್ಕೆ ₹30 ಕೇಳ್ತಾ ಇದೆ. ಸೊ ಹಾಗಾದ್ರೆ ಯಾವ್ದು ಬೆಟರ್ ಅಂದರೆ A ಕಂಪ್ನಿ ಬೆಟರ್ ಅಂತ ಅನಿಸ್ತು. ಯಾಕಂದ್ರೆ ಅದೇ ₹1 ದುಡಿಯೋದು ನಾವು ಎರಡೂ ಕಂಪ್ನಿನಲ್ಲಿ, ಆದರೆ ಹೂಡಿಕೆ ಕಡಿಮೆ ಎಲ್ಲಿದೆ? A ಕಂಪ್ನಿನಲ್ಲಿದೆ. ಸೊ ಈಗ ನಾವು ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳಕ್ಕೆ ಹೋಗ್ಬೋದು. ದಟ್ ಈಸ್ ವೆರಿ ಸಿಂಪಲ್ ಫಾರ್ ಮೀ ಟು ಎಕ್ಸ್ಪ್ಲೇನ್. MPS / EPS ಅಂತ ಎಲ್ಲ ಹೇಳ್ಬೋದು. ನಾಟ್ ಎಟ್ ಆಲ್ ರಿಕ್ವೈರ್ಡ್. ಯಾವ ಫಾರ್ಮುಲಾಗಳು ನಾನು ಇನ್ನೇನು ಮುಂದಿನ ಸರಣಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ಫಾರ್ಮುಲಾಗಳು
ಕಷ್ಟಪಟ್ಟು ಏನು ನೆನ್ಪಿಟ್ಕೋಬಾರ್ದು, ಇಷ್ಟಪಟ್ಟು ಪ್ರೀತಿಯಿಂದ ನೆನ್ಪಿಟ್ಕೊಂಡ್ರೆ ನೆನಪಿರುತ್ತೆ. ಸೊ ನಮಗೆ ಒಂದು ಅರ್ಥ ಆಯ್ತು, ಎ ಕಂಪ್ನಿ ಇಸ್ ಬೆಟರ್ ದೆನ್ ಬಿ ಕಂಪ್ನಿ. ಯಾಕಂದ್ರೆ ಹೂಡಿಕೆ ಕಡಿಮೆ ಕೇಳ್ತದೆ ಅದೇ ₹1. ಸೊ ಎ ಕಂಪ್ನಿ ಇಸ್ ಬೆಟರ್ ದೆನ್ ಬಿ ಕಂಪ್ನಿ ಅಂದ್ರೆ PE ರೇಷಿಯೋ ಕಡಿಮೆ ಇರಬೇಕು. ಸರ್ ಓಕೆ, ಈ 5 ಕಂಪ್ನಿಗಳಲ್ಲಿ ಯಾವ ಕಂಪ್ನಿಗೆ PE ರೇಷಿಯೋ ಕಡಿಮೆ ಇದೆ ಆ ಕಂಪ್ನಿ ಬೆಟರ್. ಸೊ ಅಂದ್ರೆ ಇಬ್ರು ಜೊತೆಗೆ ಕಡಿಮೆ ಇರಬೇಕು. ಒಂದು ಅವರ ಕಾಂಪಿಟೇಟರ್ಸ್, ಫಾರ್ ಎಕ್ಸಾಂಪಲ್ ನಾವು TCS ತಗೊಂಡ್ರೆ TCS 4ನೇ ಸ್ಥಾನದಲ್ಲಿ ಬರ್ಬೋದು. ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಭಾಳ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದರೆ ವಿಪ್ರೋ, HCL ಟೆಕ್ನಾಲಜೀಸ್, ಆಮೇಲೆ ಇನ್ಫೋಸಿಸ್, ಆಮೇಲೆ TCS ಬರುತ್ತೆ. ಸೊ ಈಗ ನಮ್ಗೆ ಅರ್ಥ ಆಯ್ತು, TCSಗಿಂತ ಬೆಟರ್ PE ರೇಷಿಯೋದ ಪ್ರಕಾರ ವಿಪ್ರೋ ಬೆಟರ್ ಅನ್ನಿಸ್ತಾ ಇದೆ, HCL ಟೆಕ್ನಾಲಜಿ ಬೆಟರ್ ಅನ್ನಿಸ್ತಾ ಇದೆ. ಸೊ ಒಂದು ನಮ್ಗೆ ಅರ್ಥ ಆಯ್ತು, ಕಾಂಪಿಟೇಟರ್ಗಿಂತ ಕಡಿಮೆ ಇರಬೇಕು ಒಂದು. ಎರಡನೇದು, ಇದೇ PE ರೇಷಿಯೋ ಕಂಪ್ನಿದು ಆ ಇಂಡಸ್ಟ್ರಿಗೆ ಒಂದು PE ಇರುತ್ತೆ. ಅಂದ್ರೆ ಈ 6-7 ಕಂಪನಿಗಳದ್ದು ಸೇರಿ ಒಂದು ಆವ್ರೇಜ್ ಇರುತ್ತಲ್ಲ, ಆ ಆವ್ರೇಜ್ಗಿಂತ ಕಡಿಮೆ ಇರಬೇಕು. ಸೊ ಒಂದು ಫೈನಲ್ ಕನ್ಕ್ಲೂಷನ್ ಹೇಳಬೇಕು ಅಂದ್ರೆ PE ರೇಷಿಯೋ ಯಾವಾಗಲೂ ಕಡಿಮೆ ಇರಬೇಕು. ನೆನ್ಪಿಟ್ಕೊಳ್ಳೋಣ, PE ರೇಷಿಯೋ ಅಂದ್ರೆ ಪ್ರೈಸ್ ಅರ್ನಿಂಗ್ ರೇಷಿಯೋ ಕಡಿಮೆ ಇರಬೇಕು. ಅಂದ್ರೆ ಅರ್ಥ ₹1 ದುಡಿಲಿಕ್ಕೆ ಹೂಡಿಕೆ ಕಡಿಮೆ ಇರಬೇಕು. ಯಾರ ಜೊತೆ ಕಡಿಮೆ ಇರಬೇಕು? ಅವರ ಕಾಂಪಿಟೇಟರ್ಸ್ಗಿಂತ ಕಡಿಮೆ ಇರಬೇಕು, ಅಥವಾ ಆ ಇಡೀ ಸೆಕ್ಟರ್ ಇಂಡಸ್ಟ್ರಿಯ PE ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಇದು ಮೊದಲನೇ ಪ್ಯಾರಾಮೀಟರ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾರ ಕೇಳಬೇಕು ಅಂದ್ರೆ ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್ಸ್. ಇಲ್ಲ, ಬಹಳ ಸೂಕ್ಷ್ಮವಾಗಿ ಮತ್ತು ಬೇಸಿಕ್ ಆಗಿ ಬಹಳ ಚೆನ್ನಾಗಿ ಹೇಳಿದಿರಿ, ಅರ್ಥ ಆಗುವ ಹಾಗೆ. ಸೊ ಇದನ್ನ ಎಲ್ಲಿ ಹುಡುಕ್ಬೋದು ಅಂದ್ರೆ screener.in ಅಂತ ಬರುತ್ತೆ ವೆಬ್ಸೈಟ್. ಸೊ ಅಲ್ಲಿ ಮೇಲ್ಗಡೆಗೆ ಸರ್ಚ್ ಫಾರ್ ಎ ಕಂಪ್ನಿ ಅಂತಿದೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು TCS ಯಾವ್ದಾರ ಕಂಪ್ನಿ ಕೊಡ್ಬೋದು ನೀವು. ITC ಅಂತ ಕೊಡ್ಬೋದು. ITC ಅಂತ ಕೊಟ್ಟ ತಕ್ಷಣ ಅದರದ್ದು ಪೀರ್ಸ್ ಬಂದ್ಬಿಡುತ್ತೆಲ್ಲ, ಯಾವ್ದ್ಯಾವ್ದು ಇದ್ರ ಜೊತೆ ಹಿಂದೂಸ್ತಾನ್ ಯುನಿಲಿವರ್, ಬ್ರಿಟಾನಿಯಾ, ಡಾಬರ್. ಸೊ FMCG ಸಂಬಂಧಪಟ್ಟಂತ ಎಲ್ಲಾ ಕಂಪ್ನಿಗಳು ಅಲ್ಲಿ ಬಂದ್ಬಿಡ್ತವೆ. ಸೊ ನೀವು IT ಸೆಕ್ಟರ್ ಅಂತ ತಗೊಂಡ IT ಸೆಕ್ಟರ್ನ ಕಾಂಪಿಟೇಟರ್ಸ್ ಬಂದ್ಬಿಡುತ್ತೆ. ಸರ್, ನನಗೆ ಒಂದು ಪ್ರಶ್ನೆ ಅದರಲ್ಲಿ ಏನಂದ್ರೆ, ಈಗ ಒಂದು ಕಂಪ್ನಿದು PE ರೇಷಿಯೋ ಬಹಳ ಕಡಿಮೆ ಇದೆ, ಬಟ್ ಅದರ ಒಂದು ಪರ್ಫಾರ್ಮೆನ್ಸ್, ಪ್ರಾಫಿಟ್ ಇರ್ಬೋದು, ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಕಂಡು ಬಂದಲ್ಲಿ ಅದರ ಕ್ವಾರ್ಟರ್ ರಿಸಲ್ಟ್ ನೋಡಿದಾಗ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬಹುದು? ಸೊ ನಾ ಏನ್ ಹೇಳಿದೆ ಅಂದ್ರೆ ಒನ್ ಆಫ್ ದಿ ಪ್ಯಾರಾಮೀಟರ್. ಈಗ ನಾನು ಅದೇ ಲಾಸ್ಟ್ ಟೈಮ್ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದೆ. ಸೊ ಹೇಗೆ ಒಂದು ಮೊನ್ನೆ ಮದುವೆ ಮಾಡ್ತಾರೆ ಅಂದ್ರೆ ಗಣಗಳು ಗುಣಗಳು ಅಂತ ನೋಡ್ತಾರೋ, ಅದೆಷ್ಟೋ ಗುಣಗಳು ಇರಬೇಕು ಅಂತ. ಆದ್ರೆ ನಾವೇನ್ ನೋಡ್ತೀವಿ, ಹುಡುಗ ಏನ್ ಓದ್ತಾರೆ, ಏನ್ ಕೆಲಸ ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಯಾರು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಪ್ರತಿಯೊಂದು ನಾವ್ ಹೇಗ್ ನೋಡ್ತಾ ಹೋಗ್ತೇವೆ. 100% ಎಲ್ಲ ಸಿಗಲ್ಲ, ಆದ್ರೆ ಕೆಲವೊಂದು ಪ್ಯಾರಾಮೀಟರ್ಸ್ ಮಾತ್ರ ಮ್ಯಾಚ್ ಆಗ್ಲೇಬೇಕು. ಸೊ ನಾನ್ ಮಾತಾಡಿದ್ದೀಗ PE ರೇಷಿಯೋ ಬಗ್ಗೆ, ಪ್ರಾಫಿಟ್ ಬಗ್ಗೆ ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಡೆಫಿನೆಟ್ಲಿ ಕೂಡ. ಸೊ ನಾನು ಕ್ಲಿಯರ್ ಆಯ್ತಲ್ಲ ಸರ್? ಈಗ ನಾನು ಹೇಳಿದ್ದೀನಿ ಅಂದ್ರೆ ಒಂದೊಂದೇ ಪ್ಯಾರಾಮೀಟರ್ಗೆ ಅದಕ್ಕೆ ಮೀನಿಂಗ್ ಇದೆ. ಸೊ PE ರೇಷಿಯೋ ನಮಗೆ ಸ್ಟೋರ್ ಆಗ್ಬಿಡುತ್ತೆ. ಈಗ PE ರೇಷಿಯೋ ಕಡಿಮೆ ಇರಬೇಕು ಅಂದ್ರೆ ಬಂಡವಾಳ ಕಡಿಮೆ ಇರಬೇಕು, ₹1 ದುಡಿಲಿಕ್ಕೆ ಒಂದು ಮೀನಿಂಗ್ ಇದು. ನಿಜ, ಖಂಡಿತವಾಗಿ ಕೂಡ ಅನೇಕ ಪ್ಯಾರಾಮೀಟರ್ಗಳು ಇರೋದ್ರಿಂದ ಪ್ರತಿಯೊಂದನ್ನು ಅದರ ಗುಣಲಕ್ಷಣ ಏನಿದೆ ತಿಳ್ಕೊಂಡು ಇನ್ವೆಸ್ಟ್ ಮಾಡುವಂತ 100% ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಮಗೆ ಗೊತ್ತೇ ಇರಲ್ಲ. ಓ ಮೈ ಗಾಡ್, ಏನಪ್ಪ ಇದು ಇನ್ವೆಸ್ಟ್ ಮಾಡಿದ್ಮೇಲೆ ನಂಗೆ ಅರ್ಥ ಆಯ್ತಲ್ಲ, ಇದು ಮೊದಲೇ ಗೊತ್ತಾದ್ರೆ ಕಾಷನ್. ಈಗ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ರೆಡ್ ಹಾಕಿದಾಗೂ ಬೈಕ್ ತಗೊಂಡು ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗದೆ ಇರಬಹುದು. ಬಟ್ ರೆಡ್ ಬಂದಾಗ ಗಾಡಿ ನಾವು ಸ್ಟಾಪ್ ಮಾಡಿದ್ರೆ ಚಾನ್ಸಸ್ ಆಫ್ ದಿ ಆಕ್ಸಿಡೆಂಟ್ಸ್ ಆರ್ ಲೆಸ್. ಹೆಲ್ಮೆಟ್ ಹಾಕಿದಾಗ ಆಕ್ಸಿಡೆಂಟ್ ಆದ್ರೂ ಉಳಿಯುವಂತ ಸಾಧ್ಯತೆಗಳು ಜಾಸ್ತಿ. ಸೊ ನಮ್ಮ ಪ್ರಯತ್ನ ಏನು ಅಂದ್ರೆ ಆದಷ್ಟು ಮಟ್ಟಿಗೆ ಹೂಡಿಕೆ ಮಾಡುವಾಗ ಲಕ್ಷಣಗಳನ್ನ, ಕಂಪ್ನಿನ ಅನಲೈಸ್ ಮಾಡಬೇಕು. ಸಿಂಪಲ್ ಆಗಿ ಅನಲೈಸ್ ಮಾಡಬೇಕು. ತುಂಬಾ ಅದ್ರಾಗ ಏನು ಕಾಂಪ್ಲಿಕೇಶನ್ಸು, ನಾನು ತುಂಬಾ ಓದಿರ್ಬೇಕು ಸರ್, ಅದೇನು ಬೇಕಾಗಿಲ್ಲ. 8ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದವರು ಕೂಡ ಅರ್ಥ ಮಾಡಿಸ್ಬೋದು. ಈಗ ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್. 1 1 ಎಷ್ಟು 2. ಸೊ ಹಂಗೆ 2 2 2 ಸೇರಿಸಿದ್ರೆ ಎಷ್ಟಾಯ್ತು 4. ಈ ತರ ಸಿಂಪಲ್ ಮ್ಯಾಥಮೆಟಿಕ್ಸ್ಗಳನ್ನ ಹಿಡ್ಕೊಂಡು ಪ್ಯಾರಾಮೀಟರ್ಸ್ ಅರ್ಥ ಮಾಡ್ಕೋಬೇಕು. ಸೊ ಒಂದೀಗ ನಮ್ಗೆ ಅರ್ಥ ಆಯ್ತು, PE ರೇಷಿಯೋ ಜಾಸ್ತಿ ಇರಬೇಕು ಕಡಿಮೆ ಇರಬೇಕು ಸ್ನೇಹಿತರೆ? ಕಡಿಮೆ ಇರಬೇಕು. ಯಾರ್ಕಿಂತ ಕಡಿಮೆ ಇರಬೇಕು? ಕಾಂಪಿಟೇಟರ್ಸ್ಗಿಂತ ಕಡಿಮೆ ಇರಬೇಕು, ಮತ್ತು ಇಂಡಸ್ಟ್ರಿಯ ಆವ್ರೇಜ್ಗಿಂತನೂ ಕಡಿಮೆ ಇರಬೇಕು. ಎಸ್, ದಿಸ್ ವಾಸ್ ದಿ ಟೇಕ್ ಅವೇ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಅಂತ ಅನಿಸ್ತಾ ಇದೆ.
ಸರ್, ಹೌ ಡಿಡ್ ಯು ಫೀಲ್ ಸರ್? 100%. ಯಾಕಂದರೆ ಇದು ಪ್ರೈಸ್ ಅರ್ನಿಂಗ್ ರೇಷಿಯೋ ಬಗ್ಗೆ ಒಂದು 3ನೇ ಕ್ಲಾಸ್ನ ಮಕ್ಕಳಿಗೆ ಕೂಡ ಅರ್ಥ ಆಗುವ ಹಾಗೆ ಒಂದು ಮನಮುಟ್ಟುವ ರೀತಿಯಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ. ಹಾಗೆ ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಪ್ಯಾರಾಮೀಟರ್ಗಳ ಬಗ್ಗೆ ಬಹಳ ತಿಳ್ಕೊಳ್ಳೇಬೇಕು ಅನ್ನಿಸುವಂತಹ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ವಿಚಾರವಾಗಿ ಸಾಕಷ್ಟು ಉಪಯುಕ್ತ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.